ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕೇಳಿರುವಂತಹ ಇಂಪಾರ್ಟೆಂಟ್ ಡೌಟ್ಸ್ ಬಗ್ಗೆ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನನಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ, ನನಗೆ ಆ ಸೀಟ್ 100% ಸ್ಯಾಟಿಸ್ಫೈ ಇದೆ, ನನಗೆ ಅದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಅದೇ ಒಂದು ಸೀಟ್ ಬೇಕು, ಈಗ ನಾನು ಏನು ಮಾಡಬೇಕು ಅಂತ ಸ್ಟೂಡೆಂಟ್ಸು ಕೇಳ್ತಿರೋವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಸರ್ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನನಗೆ ಭಯ ಆಗ್ತಿದೆ, ಸೀಟ್ ಯಾವ ರೀತಿ ಏನು ಅಂತ ಕೇಳ್ತಿದ್ದಾರೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟು ಸರ್ ನಾನು ನೀಟಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಯಾವ ಥರ ಆಪ್ಷನ್ಸ್ ಇರುತ್ತೇನೋ ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ಜೊತೆಗೆ ಬಿ ಫಾರ್ಮಸಿ ಕೌನ್ಸಿಲಿಂಗ್ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಾನೆ ಇದ್ದೀರಾ, ಇದ್ರ ಬಗ್ಗೆನೂ ಅಪ್ಡೇಟನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮೊದಲಿಗೆ ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳುವಂತಹ ಡೌಟ್ ಏನು ಅಂತ ಅಂದರೆ, ಈಗ ನೀವು ಅಬ್ಸರ್ವ್ ಮಾಡ್ಬೋದು ಸ್ಕ್ರೀನ್ ಮೇಲೆ, ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಆಗಿದೆ, ನನಗೆ ಅಲಾಟ್ ಆಗಿರೋ ಕಾಲೇಜ್ ಬೇಕು, ಇವಾಗ ನಾನು ಏನು ಮಾಡಬೇಕು, ಏನು ಚೇಂಜಸ್ ಬೇಡ. ಸೊ ಈಗ ಯಾವ ರೀತಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಒಂದು ಸ್ಟೂಡೆಂಟ್ ಬಂದು ಒಂದು 20 ಕಾಲೇಜಸನ್ನು ಆಪ್ಷನಿಟಿ ಲಿಸ್ಟ್ಗೆ ಆ್ಯಡ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಬಂದುಬಿಟ್ಟು ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂತಹ ಸೀಟ್ ಆದರೆ ಅಲಾಟ್ಮೆಂಟ್ ಆಗಿರುತ್ತೆ. ಈಗ ಅವ್ರು ಏನು ಅಂದ್ಕೊಂಡಿರ್ತಾರೆ, ಆ ಒಂದು ಅಲಾಟ್ ಆಗಿರುವಂಥ ಕಾಲೇಜ್ ಬಗ್ಗೆ ಎಲ್ಲ ಸರ್ಚ್ ಮಾಡಿರ್ತಾರೆ, ಒಂದು ಡಿಸ್ಟೆನ್ಸ್ ಆಗಿರ್ಬೋದು, ಕಾಲೇಜ್ ಕ್ಯಾಂಪಸ್ ಆಗಿರ್ಬೋದು, ಎಲ್ಲ ಸರ್ಚ್ ಮಾಡಿದ ಆದಮೇಲೆ ನನಗೆ ಇದೇ ಒಂದು ಕಾಲೇಜ್ ಸಿಗಬೇಕು, ನಾನು ಇದಕ್ಕೆ ಸಿಕ್ಕಿದ್ರೇ ಹೋಗ್ತೀನಿ, ನಾನು ಅಡ್ಮಿಷನ್ ತಗೋತೀನಿ ಅಂತ ಸ್ಟೂಡೆಂಟ್ಸು ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಮುಖಾಂತರ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗಲ್ಲ. ಬಟ್ ನಿಮ್ಗೆ ಇದೇ ಒಂದು ಸೀಟು ಫೈನಲ್ ಅಲಾಟ್ಮೆಂಟಲ್ಲಿ ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಈಗ ಈ ಕ್ಯಾಂಡಿಡೇಟೋನ ಅಂತ ಅಂದರೆ, ಮೊದಲಿಗೆ ಯಾವುದೇ ಥರದ ಚೇಂಜಸನ್ನು ಮಾಡಬೇಡಿ. ಅಂದರೆ ಮೇಲೆ ಬೇರೆ ಕಾಲೇಜಸನ್ನು ಆ್ಯಡ್ ಮಾಡೋದಾಗಲಿ ಅಥವಾ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡೋದಾಗಲಿ ಮಾಡಬೇಡಿ ಒಂದು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈಗ ನಿಮಗೆ 100% ಆಗಿ ಇದೇ ಒಂದು ಸೀಟ್ ಬೇಕು ಅಂತ ಅಂದರೆ ಸಿಂಪಲ್ಲಾಗಿ ಇಷ್ಟೇ ಮಾಡಿ. ಈಗ ನಿಮಗೆ ಏನೊಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಅದಕ್ಕೆ ಪ್ರಿಯಾರಿಟಿ ನಂಬರ್ ಎಷ್ಟಿದೆ ನೋಡ್ಕೊಳ್ಳಿ. ಆ ಪ್ರಿಯಾರಿಟಿ ನಂಬರ್ಗೆ ನೀವೇನಾದರೂ 1 ಅಂತ ಕೊಟ್ಟಿದ್ದೀರಾ ಅಂತ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು 100% ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ಆಗುತ್ತೆ. ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಈಗ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, 20 ಕಾಲೇಜಸನ್ನು ಆ್ಯಡ್ ಮಾಡಿದ್ರು, ಅವರಿಗೆ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜು ಅವ್ರಿಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿತ್ತು. ಅವ್ರಿಗೀಗ ಅದೇ ಕಾಲೇಜೇ ಬೇಕು, ಮೇಲೆ ಇರುವಂತಹ 4 ಕಾಲೇಜಲ್ಲೂ ಸೀಟ್ ಬೇಡ, ಅವ್ರಿಗೆ ಬೇಕು 5ನೇ ಕಾಲೇಜ್ ಏನಿದೆ ಅದೇ ಕಾಲೇಜಲ್ಲೇ ಸೀಟ್ ಬೇಕು ಅಂತ ಅಂದರೆ ಆ 5 ಅಂತ ಇರೋ ಕಾಲೇಜ್ಗೆ ಈಗ ಏನು ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ರಿಸಲ್ಟಲ್ಲಿ ಆ ಒಂದು ಕಾಲೇಜ್ಗೆ ಪ್ರಿಯಾರಿಟಿ ನಂಬರ್ 1 ಅಂತ ಕೊಟ್ಟರೆ ನಿಮಗೆ ಬಂದುಬಿಟ್ಟು 100% ಆಗಿ ಅದೇ ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಥವಾ ನೀವು ಯಾವುದೇ ಥರದ ಚೇಂಜಸನ್ನು ಮಾಡಿಲ್ಲ ಅಂತಂದ್ರೂ ನಿಮ್ಗೆ ಅದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಆಗುತ್ತೆ. ಓಕೆನಾ? ಈಗಾಗಲೇ ಕೆ ಇ ಅವರು ನಿನ್ನೆ ಕೊಟ್ಟಂತಹ ಇನ್ಸ್ಟ್ರಕ್ಷನ್ಸನ್ನೆಲ್ಲ ನೀಟಾಗಿ ಮೆನ್ಷನ್ ಆದರೆ ಮಾಡಿದರು. ಆ್ಯಂಡ್ ಈಗ ಇಲ್ಲಿ ಕೆಲವೊಬ್ರಿಗೆ ಏನಾಗಿದೆ ಗೊತ್ತಾ, ನಿಮಗೆ ಕ್ಯಾಟಗಿರಿ ಅಲಾಟೆಡ್ ಅಂತ ಏನು ಬರುತ್ತೆ, ಆ ಕ್ಯಾಟಗಿರಿ ಅಲಾಟೆಡ್ ಹತ್ರ ಯಾರಿಗಾದರೆ SNQ ಕೋಟಾ ಅಂತ ಬಂದಿದೆಯೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಸೊ ಇವರೆಲ್ಲನೂ ಸರ್ ನನಗೆ ಅಲಾಟ್ ಆಗಿರುವಂಥ ಕಾಲೇಜ್ಗೆ ಹೋಗ್ತೀನಿ, ನಾನು ಅಲ್ಲೇ ಒಂದು ಸೀಟನ್ನು ತಗೋತೀನಿ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲೂ ನನಗೆ SNQ ಕೋಟಾ ಅಂಡರಲ್ಲೇ ಸೀಟ್ ಸಿಗುತ್ತಾ ಅಂತಂದರೆ ಹೌದು, 100% ಆಗಿ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲೂ SNQ ಕೋಟಾ ಸೀಟ್ ಅಂಡರಲ್ಲೇ ಸಿಗುತ್ತೆ. ನೀವು ಯಾವುದೇ ಥರದ ಚೇಂಜಸನ್ನು ಮಾಡಿಲ್ಲ ಅಂತ ಅಂದರೆ, ಇನ್ ಕೇಸ್ ಆಗಿ ಏನಾದ್ರು ಚೇಂಜಸನ್ನು ಮಾಡೋದು, ಕಾಲೇಜಸನ್ನು ಯಾವುದಾದ್ರೂ ಡಿಲೀಟ್ ಮಾಡ್ತೀರಾ ಅಥವಾ ಇದೇ ಒಂದು ಕಾಲೇಜನ್ನು ಮಿಸ್ ಆಗಿ ಡಿಲೀಟ್ ಎಲ್ಲ ಮಾಡಿದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಆ್ಯಂಡ್ ಒಂದು ಹೇಳ್ತೀನಿ ಫೈನಲ್ ಕ್ಲಾರಿಫಿಕೇಷನ್ನು, ಈ ಒಂದು ಕೇಸಲ್ಲಿ ನೀವೇನು ಮಾಡಬೇಕು, ಇದೇ ಒಂದು ಸೀಟ್ ಬೇಕು ನನಗೆ ಅಂತ ಅಂದರೆ, ಒಂದು ನೀವು ಆ ಪ್ರಿಯಾರಿಟಿ ನಂಬರು 1 ಅಂತ ಕೊಡ್ಬೋದು, ಎಷ್ಟೇ ಪ್ರಿಯಾರಿಟಿ ನಂಬರ್ ಇರಲಿ ಆ ಕಾಲೇಜ್ಗೆ, ನಿಮ್ಗೆ ಅದೇ ಬೇಕು ಅಂತಂದರೆ 1 ಅಂತ ಕೊಡಿ. ಅಥವಾ ನನಗೆ ಸಿಕ್ಕಿರುವಂಥ ಕಾಲೇಜ್ ಓಕೆ, ಮೇಲೆ ಯಾವುದಾದ್ರೂ ಟಾಪ್ ಕಾಲೇಜಸಲ್ಲಿ ಸಿಕ್ಕಿದ್ರೆ ಅದೂ ಓಕೆ ಅನ್ನೋ ಹಾಗಿದ್ರೆ ಯಾವುದೇ ಥರದ ಚೇಂಜಸನ್ನು ಆದರೆ ಮಾಡಬೇಡಿ. ಓಕೆನಾ? ಇದು. ಆ್ಯಂಡ್ ಈಗಾಗಲೇ ಯಾರಿಗಾದರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ನೀವೆಲ್ಲನೂ ನಾನು ಏನು ಮಾಡೋದು ಅಂತ ಹೇಳಿ ತುಂಬ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ನೀವು ಈಗಾಗಲೇ ಕಟ್ ಆಫ್ ಕೊಟ್ಟಿದ್ದಾರೆ, ಆ ಕಟ್ ಆಫ್ ಲಿಸ್ಟನ್ನು ನೋಡಿಕೊಂಡು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ. ಈಗ ನಿಮಗೆ ಕಾಲೇಜಸ್ ಜಾಸ್ತಿ ಆ್ಯಡ್ ಮಾಡಿಲ್ಲ, ಜೊತೆಗೆ ನಿಮ್ಮ ರ್ಯಾಂಕ್ ಕಟ್ ಆಫ್ಸನ್ನು ನೋಡಿಕೊಂಡು, ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ನೋಡಿಕೊಂಡು, ನಿಮ್ಮ ಕ್ಯಾಟಗಿರಿಗೆ ಯಾವ ಸೀಟ್ ಸಿಗುತ್ತೆ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಅಷ್ಟು ಆಪ್ಷನ್ ಎಂಟ್ರಿಯನ್ನು ಮಾಡಿ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಎಷ್ಟು ಕಾಲೇಜಸ್ ಬೇಕೋ ಆ್ಯಡ್ ಮಾಡ್ಬೋದು, ಯಾವುದೇ ಥರದ ಲಿಮಿಟ್ ಇಲ್ಲ, ಎಷ್ಟು ಕೋರ್ಸಸ್ ಬೇಕೋ ಆ್ಯಡ್ ಮಾಡ್ಬೋದು. ಫಸ್ಟು ಹೋಗಿ ಆ ಒಂದು ಕೆಲಸ ಮಾಡಿ ಆ್ಯಡ್ ಆದರೆ ಮಾಡ್ಕೊಳ್ಳಿ, ನಿಮಗೆ ಸೀಟ್ ಆದರೆ ಸಿಗುತ್ತೆ. ಓಕೆನಾ? ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸಿಗಲ್ಲ ಅಂತ ಯಾರೂ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ, ಅದಾದಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ಎಷ್ಟು ಒಂದು ಇದು ಇದೆ ಹೇಳಿ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 9ನೇ ತಾರೀಕುವರೆಗೂ ಟೈಮ್ ಇರೋವಂಥದ್ದು. ನೀವು 9ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಏನು ಮಾಡ್ತೀರಾ, ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಬಂದುಬಿಟ್ಟು ಒಂದು ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ಸು, ಪಾಸಿಬಿಲಿಟೀಸು ತುಂಬ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, 9ನೇ ತಾರೀಕುವರೆಗೂ ನಿಮಗಿರುವಂತಹ ಟೈಮ್ಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಆ್ಯಂಡ್ ಎಸ್ಪೆಷಲಿ ಯಾರ್ದಾದ್ರೆ ರ್ಯಾಂಕಿಂಗ್ ಜಾಸ್ತಿ ಬಂದಿರುತ್ತೋ ಇವ್ರು ಬಂದುಬಿಟ್ಟು ನಿಮಗೆ ಬೇಕಿರುವಂಥ ಕಾಲೇಜಸನ್ನು, ಜಾಸ್ತಿ ಕಾಲೇಜಸನ್ನು ಆದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಮೈಂಡಲ್ಲಿ ಒಂದು ನೆನ್ಪಿಟ್ಕೊಳ್ಳಿ,
ಇಟ್ಕೊಳ್ಳಿ, ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಈಗ ಫಸ್ಟ್ ರೌಂಡಲ್ಲಿ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು, ಬಟ್ ನೀವು ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಈಗ ಏನು ಕಾಲೇಜಸನ್ನು ಆ್ಯಡ್ ಮಾಡಿರ್ತೀರ ಅದರದ್ದು ಒಂದು ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡೋದಾಗಲಿ ಈ ರೀತಿಯಾಗಾದರೆ ಮಾಡ್ಕೋಬೋದು. ಓಕೆನಾ. ಆ್ಯಂಡ್ ಇನ್ನೊಂದು, ಈಗ ಬಿ ಫಾರ್ಮಸಿದು ಕೋರ್ಸ್ ಬಗ್ಗೆ ಹೇಳಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಮಾರ್ಕ್ ಅಲಾಟ್ಮೆಂಟ್ ಬರೋದಕ್ಕಿಂತ ಮುಂಚೆನೂ ಒಂದು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗಿರಲಿಲ್ಲ. ಈಗಲೂ ಸಹ ನಿಮಗೆ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಈಗಲೂ ನಿಮಗೆ ಬಿ ಫಾರ್ಮಸಿದು ಆಪ್ಷನ್ ಎಂಟ್ರಿ ಏನಾದರೂ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಇದ್ರ ಬಗ್ಗೆ ಅತಿ ಶೀಘ್ರದಲ್ಲೇ KE ಕಡೆಯಿಂದ ವೆರಿ ಬಿಗ್ ಅಪ್ಡೇಟ್ ಆದರೆ ಬರುತ್ತೆ. ನೀವು ಅಲ್ಲಿಯ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಆ್ಯಂಡ್ ಈಗ ಸರ್ ನಾನು KCETಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ, ಇಂಜಿನಿಯರಿಂಗ್ ಕಾಲೇಜ್ ನೋಡ್ತಾ ಇದ್ದೀನಿ, ಅಥವಾ ನೀಟಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಏನು ಮಾಡೋದು ಅಂತ ಅಂದರೆ, ನೋಡಿ ನೀವು ಈಗ KCETಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಈಗ ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೀವು ಆ ಸೀಟ್ಗೆ ಅಡ್ಮಿಷನ್ ತೊಗೋಬೋದು ಅಥವಾ ಆ ಸೀಟನ್ನು ಹೋಲ್ಡ್ ಮಾಡ್ಕೋಬೋದು ಆಗಿರುತ್ತೆ. ಆ ಟೈಮಲ್ಲಿ ನೀವು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋ ವೇಳೆಗೆ ನೀಟ್ ಕೌನ್ಸಿಲಿಂಗ್ ಏನಾದ್ರು ಸ್ಟಾರ್ಟ್ ಆಗುತ್ತೆ. ಆಗ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಅವರ ಒಂದು ರಿಸಲ್ಟನ್ನು ನೋಡಿಕೊಂಡು KE ಅವರು ನೆಕ್ಸ್ಟ್ ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಕೌನ್ಸಿಲಿಂಗನ್ನು ನಡೆಸೋವಂಥದ್ದು. ಹಾಗಾಗಿ ನೀವೇನು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದೇನು, ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಹೋಗಬೇಡಿ, ಜಸ್ಟ್ ಸೀಟನ್ನು ಹೋಲ್ಡ್ ಮಾಡಿ. ಓಕೆನಾ. ನಿಮಗೆ ಯಾವುದೇ ಥರ ಮೋಸ ಆಗದೇ ಇರೋ ರೀತಿಯಲ್ಲಿ KE ಅವರು ನಡೆಸ್ಕೊಡ್ತಾರೆ, KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಎರಡಕ್ಕೂ ಸಹ. ಹಾಗಾಗಿ KCETಯಲ್ಲಿ ಪಾರ್ಟಿಸಿಪೇಟ್ ಈಗ ಮಾಡ್ತಿದ್ದೀರಾ ಅಂತಂದರೆ ಕರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿ. ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಬೇರೆ ಏನೋ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಅದಕ್ಕೆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ನೀಟ್ ಕೌನ್ಸಿಲಿಂಗ್ ನೋಡಿಕೊಂಡು ಅಡ್ಮಿಷನ್ಸನ್ನು ಸಹ ತಗೋಬೋದು. ಆ ರೀತಿಯಾಗಿ ಒಂದು ಪ್ರೊಸೆಸ್ಸೂ ಇರುತ್ತೆ. ಓಕೆನಾ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸು. ನೆಕ್ಸ್ಟು ಯಾವುದರ ರಿಲೇಟೆಡ್ ನಿಮಗೆ ವಿಡಿಯೋ ಬೇಕು, ಯಾವುದರ ರಿಲೇಟೆಡ್ ನಿಮಗೆ ಡೌಟ್ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಬಿ ಫಾರ್ಮಸಿ ಸ್ಟೂಡೆಂಟ್ಸು ಒಂದ್ಸಲಿ ಆದ್ರೆ ನೀವು ಪ್ರತಿಯೊಬ್ಬರೂ ಒಂದು ಕಮೆಂಟನ್ನು ಮಾಡಿ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆಯಾ ಇಲ್ವಾ, ನಿಮಗೆ ಕೋರ್ಸಸ್ ತೋರಿಸ್ತಿದೆಯಾ ಇಲ್ವಾ ಅಂತ ಹೇಳಿ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.